ಮಂಗಳೂರು ಕಡಬದಲ್ಲೊಂದು ಖಾಕಿ ಕಳ್ಳ ಪೊಲೀಸ್ ಆಟ ವರದಿಯಾಗಿದೆ. ಮನೆಗೆ ಅಕ್ರಮ ಪ್ರವೇಶ ಕಾನ್ಸ್ಟೇಬಲ್ ಅನ್ನ ಹಿಡಿದು ಖಾಕಿಗೆ ಒಪ್ಪಿಸಿದ ಜನ. ತಡರಾತ್ರಿ ಕಡಬದ ಮನೆಯೊಂದಕ್ಕೂ ಅಕ್ರಮವಾಗಿ ಪ್ರವೇಶಿಸಿದ್ದ ಕಾನ್ಸ್ಟೇಬಲ್. ಮಂಗಳೂರು ಕಡಬದಲ್ಲೊಂದು ಖಾಕಿ ಕಳ್ಳ ಪೊಲೀಸ್ ಆಟ. ಮನೆಗೆ ಅಕ್ರಮ ಪ್ರವೇಶ ಕಾನ್ಸ್ಟೇಬಲ್ ಅನ್ನ ಹಿಡಿದು ಖಾಕಿಗೆ ಒಪ್ಪಿಸಿದ್ದಾರೆ ಜನ. ತಡರಾತ್ರಿ ಕಡಬದ ಮನೆಯೊಂದಕ್ಕೆ ಅಕ್ರಮವಾಗಿ ಪ್ರವೇಶಿಸಿದ್ದ ಕಾನ್ಸ್ಟೇಬಲ್. ಅವನು ಯಾಕೆ ಬಂದ, ಏನಕ್ಕೆ ಬಂದ, ಎನ್ಕ್ವೈರಿ ನಡೀತಾ ಇದೆ. ರಾಜು ನಾಯಕ್ ಎಂಬ ಆರೋಪಿ ಕಾನ್ಸ್ಟೇಬಲ್ ಆಗಿದ್ದ. ಕಡಬ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ವೃತ್ತಿಯಲ್ಲಿದ್ದಂತೆ. ಕಡಬದ ಕೊಯ್ಲಾ ನಿವಾಸಿ ಹರೀಶ್ ಎಂಬುವರ ಮನೆಗೆ ಸಂಜೆ ಆಗ್ತಾ ಇದ್ದ ಹಾಗೆ ಹಿಡಿಯಲು ಹೋದಾಗ, ಅಂದ್ರೆ ಈತ ಯಾರು ಅನ್ನೋದು ಗೊತ್ತಿಲ್ಲ ಅವರಿಗೆ, ಅಪರಿಚಿತ ವ್ಯಕ್ತಿ. ಶಾಕ್ ಆಗಿದ್ದಾರೆ ಮನೆಯವರು. ಆತನನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು. ಆಗ ತಪ್ಪಿಸಿಕೊಂಡು ಓಡೋದಕ್ಕೆ ಪ್ರಯತ್ನ ಪಟ್ಟಾಗ ಚೇತನ್ ಎಂಬ ಅಲ್ಲೊಬ್ಬ ಯುವಕ ಇದ್ದ. ಆತನ ಮೇಲೂ ಕೂಡ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದ ಈ ಕಾನ್ಸ್ಟೇಬಲ್. ಮನೆಗೆ ಅಕ್ರಮ ಪ್ರವೇಶ ಕಾನ್ಸ್ಟೇಬಲ್ ಅನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು ಜನ. ಜೊತೆಗೆ ಆತನನ್ನು ಹಿಡಿದ್ರು ಕೂಡ ಕಡಬ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈಗ ಕಡಬ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ಬಂಧನ ಮಾಡಿದ್ದಲ್ಲದೆ ಆತನನ್ನು ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಂಗಳೂರು ಭಾಗ ಒಂದು ಸ್ವಲ್ಪ ಸೂಕ್ಷ್ಮ ಪ್ರದೇಶ ಅದು. ಈಗ ನಮ್ಮ ಮನೆಗಳಲ್ಲಿ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ದೊಪ್ಪನಿಗೆ ಬಾಗ್ಲತ್ರ ನಿಂತ್ಕೊಂಡ್ರೆ ನಮಗೆ ಶಾಕ್ ಆಗೋದಿಲ್ವಾ? ಯಾಕೆ ನಿಂತ್ಕೊಂಡಿದ್ನಂತೀತ. ಈಗಿನ BNS ಪ್ರಕಾರ, ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ, ಪೊಲೀಸರು ಏಕಾಏಕಿ ಮನೆ ಬಾಗ್ಲಿಗೆ ಬಂದು ಯುವರ್ ಅಂಡರ್ ಅರೆಸ್ಟ್ ಅನ್ನಂಗಿಲ್ಲ. ಯಾರ ಮೇಲಾದರೂ ಆರೋಪಗಳಿದ್ರೆ ಬೈ ಹ್ಯಾಂಡ್ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು. ನೋಟಿಸ್ ಮನೆಗೆ ಕೊಡ್ತಾರೋ ಅಥವಾ ನಾವಿರೋ ಜಾಗಕ್ಕೆ ಕೊಡ್ತಾರೋ, ಆರೋಪ ಯಾರ ಮೇಲಿದೆ ಅವ್ರಿಗೊಂದು ನೋಟಿಸ್ ಕೊಡಬೇಕು. ನಿಮ್ಮ ಮೇಲೆ ಹಿಂಗಿಂಗೆ ಆರೋಪ ಬಂದಿದೆ, ಈ ತರಹದ ವ್ಯಕ್ತಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾನೆ, ಆ ಆರೋಪದ ಆಧಾರದಲ್ಲಿ ನಿಮ್ಮ ಪಾತ್ರ ಏನಿದೆ, ನಿಜವಾಗ್ಲೂ ನೀವು ಈ ತಪ್ಪು ಮಾಡಿದಿರೋ ಅಥವಾ ನಿಮ್ಮಿಂದ ತಪ್ಪು ಮಾಡಿಸ್ಲಾಯ್ತಾ ಅಥವಾ ನೀವು ತಪ್ಪೇ ಮಾಡಿಲ್ವಾ, ಆ ನೋಟಿಸಿಗೆ ನೀವು ಸ್ಟೇಷನ್ಗೆ ಹೋಗಿ ಉತ್ತರ ಕೊಡಬೇಕು. ನಿಮ್ಮ ಸಮಜಾಯಿಷಿ ಮಾತುಗಳು ಪೊಲೀಸರಿಗೆ ಸಮಾಧಾನ ಆದರೆ ಅದು NCR ಮುಖಾಂತರವಾಗಿ ಫಿನಿಶ್ ಆಗುತ್ತೆ. ಇಲ್ಲ ನೀವು ತಗಲಾಕೊಳ್ಳುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ದೀರಿ ಅಥವಾ ನಿಮ್ಮಿಂದ ತಪ್ಪುಗಳು ಕಂಡು ಬಂದಿದೆ ಅಂತ ಹೇಳಿ ನಿಮ್ಮ ಹೇಳಿಕೆಯಲ್ಲಿ ಗೊತ್ತಾದರೆ ಅದಾದ ನಂತರ FIR ಪ್ರಾಸೆಸ್ಗಳಾಗ್ತವೆ. ಇದು ಈಗಿನ BNS ಕಾನೂನು. ಈ ಕಡಬದ ಕೊಯ್ಲಾ ಎನ್ನೋ ಪ್ರದೇಶದಲ್ಲಿ ಸಂಜೆ ಆಗ್ತಾ ಇದ್ದ ಹಾಗೆ ಯಾವನೋ ಒಬ್ಬ ಬಂದು ನಿಂತ್ಕೊಂಡವನೇ. ದೂರದ ಸಂಬಂಧಿನೂ ಅಲ್ಲ, ಅಕ್ಕಪಕ್ಕದ ಮನೆಯವನೂ ಅಲ್ಲ. ಗುರುಗುಟ್ಕೊಂಡು ನೋಡ್ತಾ ನಿಂತ್ಕೊಂಡು ಜನರಿಗೆ ಆಶ್ಚರ್ಯ ಆಯಿತು. ಆ ಮನೆಯವರಿಗೆ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು. ಯಾರೋ ನೀನು ಅಂತ ಕೇಳೋಣ ಅಂತ. ಈತ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿದಾನೆ. ಓಡುವಾಗ ಚೇತನ್ ಅನ್ನೋ ವ್ಯಕ್ತಿಯಲ್ಲಿ ನಿಂತ್ಕೊಂಡಿದ್ದಂತೆ ಆತನ ಮೇಲೂ ಕೂಡ ಹಲ್ಲೆ ಮಾಡಿ ಎಸ್ಕೇಪ್ ಆದ. ಗಾಬರಿ ಆತಂಕಗೊಂಡ ಜನ ಸೀದಾ ತಗೊಂಡೋಗಿ ಕಡಬ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅವರು ಆತನನ್ನು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಿದ್ರು. ಅದಾದ ನಂತರ ಈತ ಅದೇನು ಹೇಳಿದಾನೆ ಇನ್ನೂ ಕೂಡ ಆ ಸ್ಟೇಟ್ಮೆಂಟ್ ರಿವೀಲ್ ಅಲ್ಲ, ಹಾಗಾಗಿ ನಾವು ಕೂಡ ಹೇಳೋದಕ್ಕೆ ಬರಲ್ಲ. ಸೊ ಆತನನ್ನು ಸಸ್ಪೆಂಡ್ ಮಾಡಿದ್ದಾರೆ ಕಡಬ ಪೊಲೀಸರು ಅನ್ನೋ ಮಾಹಿತಿ ಇದೆ. ಇದು ಕಡಬಾದ ಕೊಯ್ಲಾ ಎನ್ನುವಂತಹ ಪ್ರದೇಶದಲ್ಲಿ ಸಂಭವಿಸಿದ್ದು. ಸಂಬಂಧಪಟ್ಟ ಆರೋಪಿಯನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಜೊತೆಗೆ ಆತನ ಹೆಡ್ ಕಾನ್ಸ್ಟೇಬಲ್ ವೃತ್ತಿಗೆ ಈಗ ಒಂತರಹದ ಕಂಟಕ ಎದುರಾಗಿದೆ. ಆತನನ್ನು ಸಸ್ಪೆಂಡ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.